ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಂತೂ ನನಗೆ ನಾವು ಚಿಕ್ಕವರಿದ್ದಾಗ ಯಾವ ದಿನಗಳನ್ನು ಎಂಜಾಯ್ ಮಾಡ್ತಾ ಇದ್ವಿ ಅಲ್ವಾ, ಅದನ್ನೇ ನೆನಪಿಗೆ ಬಂತು. ಯಾಕೆ ಅಂತಂದರೆ ಎಲ್ಲ ಹಬ್ಬಗಳು, ಸ್ಪೆಷಲಿ ಪಂಚಮಿ ಬರುವಾಗಂತೂ ಎಷ್ಟೊಂದು ಖುಷಿಯಿಂದ ಎಲ್ಲ ಅಂದರೆ ಒಂದೇ ಬಟ್ಟೆಯನ್ನು ತಗೊಂಡು ಬಂದು ಒಂದರಲ್ಲಿಯೇ ನಮ್ಮೆಲ್ರಿಗೂ ಕೂಡ ಸೇಮ್ ಇರೋ ಥರ ಲಂಗ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ ಕೊಡ್ತಾ ಇದ್ರು. ಇವಾಗ ನೋಡಿ ನಾವು ಮತ್ತೆ ಸೇಮ್ ಸಾರಿಯನ್ನು ಹಾಕೊಳ್ಬೇಕು ಪಂಚಮಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ವರ್ಕನ್ನು ಹಾಕೊಳ್ಳೋದಕ್ಕೆ ತಗೊಂಡು ಬಂದಿದ್ದೀನಿ ಬ್ಲೌಸು. ನಮ್ಮ ಅಕ್ಕನ ಹತ್ರ ಕೂಡ ಸೇಮ್ ಸಾರಿ ಇದೆ, ಹಾಗಾಗಿ ಅವರು ವರ್ಕ್ ಹಾಕೊಂಡಿದ್ದಾರೆ, ಅವರೇ ವರ್ಕ್ ಹಾಕ್ತಾರೆ. ಹಾಗಾಗಿ ಸೇಮ್ ಹಾಕೊಳ್ಳೋಣ ವರ್ಕ್ ಅಂತ ಅಂದ್ಬಿಟ್ಟಿದ್ರು. ಹಾಗಾಗಿ ಇವತ್ತು ನಾನು ಬ್ಲೌಸನ್ನು ತಗೊಂಡು ನಮ್ಮ ತವ್ರ ಮನೆಗೆ ಬಂದಿದ್ದೀನಿ. ಹಾಗಾಗಿ ಇಲ್ಲಿ ವರ್ಕನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ತುಂಬಾನೇ ಫಾಸ್ಟ್ ಆಗಿ ಹಾಕ್ತಾರೆ ಅವರು. ನಾನು, ನಮ್ಮ ಅಕ್ಕ, ಹಾಗೆ ನಮ್ಮ ಅತ್ತಿಗೆ, ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡ ಒಂದೇ ಸಲಕ್ಕೆ ಕಲ್ತ್ಕೊಂಡಿದ್ವಿ. ನಾವು ಯೂಟ್ಯೂಬ್ ನೋಡಿ ಕಲ್ತಿದ್ದೀವಿ. ಎಲ್ಲರೂ ಕೂಡ ನಮ್ಮ ಬ್ಲೌಸ್ಗಳನ್ನು ಹಾಕೊಳ್ತಾ ಇದ್ವಿ ಒಂದು 2-3 ವರ್ಷದ ಹಿಂದೆ. ಇವಾಗ ನಾನು ಕಂಟಿನ್ಯೂ ಆಗಿ ಹಾಕ್ತಾ ಇಲ್ಲ. ಹಾಗಾಗಿ ಇಲ್ಲಿ ನೋಡಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಮಣಿಗಳನ್ನು ಹಾಕಿ ಕೊಡ್ತಾ ಇದ್ದೀನಿ. ಇದು ಕಲಿಯೋದೇನು ದೊಡ್ಡ ಮಾತಲ್ಲ, ಸ್ವಲ್ಪ ಟ್ರೈ ಮಾಡಿದ್ರೆ ಬರುತ್ತೆ ಅಷ್ಟೇ. ಅವರು ಅಂದರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಾವು ಕಂಟಿನ್ಯೂ ಆಗಿ ಮಾಡೋದ್ರಿಂದ ಅದರಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ ಹೋಗ್ತೀವಿ ಅಂತಾನೆ ಹೇಳ್ಬಹುದು. ಇಲ್ಲಿ ಎಷ್ಟೊಂದು ಫಾಸ್ಟ್ ಆಗಿ ಹಾಕ್ತಾ ಇದ್ದಾರೆ ನೋಡಬಹುದು ನೀವು. ನೀವು ಪಂಚಮಿಯ ತಯಾರಿ ಅಂದರೆ ಯಾವ ಥರ ತಯಾರಿ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಇವತ್ತಿನ ಸ್ಪೆಷಲ್ ರೆಸಿಪಿ ಹೇಳಬೇಕು ಅಂತಂದರೆ ಕುದಿಸಿನ ಕೋಡ್ಬೇಳೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ತವ್ರ ಮನೆಗೆ ಬರುವಾಗ ಈ ಥರ ಸ್ಪೈಸಿ ಫುಡ್ ಏನಾದರೂ ಅಂದರೆ ಹಳೆಯ ಅಡುಗೆಗಳನ್ನು ಏನಾದರೂ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ಯಾಕೆ ಅಂತಂದರೆ ಮನೆಯಲ್ಲಿ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಟಿಫಿನ್ ಮಾಡಿಕೊಡೋದು, ಮನೆಯವರಿಗೆ ಮಾಡಿಕೊಡೋದ್ರಲ್ಲಿ ಈ ಥರ ಎಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಮಾಡಿ ನಾವು ಊಟ ಮಾಡ್ತಾ ಇರ್ತೀವಿ. ತುಂಬಾ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇಲ್ಲಿ ವರ್ಕ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ತುಂಬ ಈಸಿ ಆಗಿರುವಂತಹ ವರ್ಕ್ ಇದ್ದರೆ ಒಂದೇ ದಿವಸದಲ್ಲಿ ಪೂರ್ತಿಯಾಗಿ ಬ್ಲೌಸನ್ನು ಮುಗಿಸ್ಬೋದು. ಸ್ವಲ್ಪ ಏನಾದರೂ ಹೆವಿ ವರ್ಕ್ ಇದ್ದರೆ ಮಾತ್ರ ಮುಗಿಸೋದಕ್ಕಾಗೋದಿಲ್ಲ. ನಮ್ಮ ಫಂಕ್ಷನ್ಸ್ಗಳಲ್ಲಿ ಹೆವಿ ವರ್ಕ್ಗಳಿಗೂ ಕೂಡ ನಾವೇ ಎಲ್ಲರೂ ಸೇರಿಕೊಂಡು ವರ್ಕ್ಗಳನ್ನು ಮಾಡ್ಕೊಂಡಿದ್ದೀವಿ. ನೀವು ಬೇಕು ಅಂತ ಅಂದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ನಾನು ಅವುಗಳನ್ನೆಲ್ಲ ನಿಮ್ಮ ಜೊತೆ ಡಿಸೈನ್ಸ್ಗಳೆಲ್ಲ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ.